ಸುರೇಶ್ ಅಂತ ಮೈಸೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ಹಲೋ ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಓಕೆ, ಏನ್ ಹೇಳ್ತೀರಿ, ಯಾರು ಗೆಲ್ತಾರೆ ಅನ್ಸುತ್ತೆ? ಮೇಡಮ್ ಅವರೇ, ನಮಗೆ ಲಕ್ಷ್ಮಣ ಅವ್ರು ಗೆಲ್ಬೇಕು. ಯಾಕೆಂದ್ರೆ ರಾಜರು ನಮಗೆ ರಾಜರ ತರ ಇರ್ಬೇಕು, ಅವ್ರಿಗೊಂದು ಗೌರವ ಇದೆ ನಮಗೆ. ಅದಕ್ಕಾಗಿ ಅದರಿಂದ ನಾವು ರಾಜರಾಗಿ ಇದ್ರೆ ನಮ್ಗೆ ಒಳ್ಳೇದು. ಈ ಬಿಜೆಪಿ ಅವರು ಪ್ರತಾಪ್ ಸಿಂಹ ಇದ್ರು, ಅವ್ರು ಕೊಡೋದಾಯ್ತು. ಇವ್ರು ಏನ್ ಮಾಡ್ತಾರೆ, ಇಲ್ಲಿ ನೋಡಿ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಹಿಡ್ಕೊಂಬಂದ್ರು, ಇಲ್ಲಿ ನೋಡಿ ರಾಜ್ಯ ಹಿಡ್ಕೊಂಡ್ ಬರ್ತಾ ಇದ್ರು. ಇವ್ರು ಒಳ್ಳೆ ನೇಮ್ ಇರೋಂತಾರನ್ನ ತಗೊಂಡ್ಬರ್ತಾ ಇದಾರೆ. ಏನ್ ಸಾಧನೆ ಮಾಡಿ ಅಂತ ಅವ್ರು ಹೇಳ್ಬಿಟ್ಟು ಅವ್ರ ಕ್ಯಾಂಡಿಡೇಟ್ ಗೆಲ್ಸೋಣ ಅಂತ ಅವ್ರಿಗೆ ಅವಕಾಶ ಇಲ್ಲ ಮೇಡಮ್ ಅವ್ರಿಗೆ. ಅದಕ್ಕೋಸ್ಕರ ನಾವೇನ್ ಮೈಸೂರಿನ ಸಂಸದರಾಗಿರೋ ಪ್ರತಾಪ್ ಸಿಂಹ ಅವರು ಕೂಡ ಬಿಜೆಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿದ್ರು. ಅಂತವ್ರನ್ನ ಲೋಕಸಭೆಗೆ ನಿಲ್ಲಿಸ್ತಾರೆ, ಅಲ್ಲಿನ ಜನತೆ ಗೆಲ್ಲಿಸ್ಕೊಂಡು ಬರ್ತಾರೆ, 2 ಬಾರಿ ಸಂಸದರಾಗಿ ಆಯ್ಕೆ ಆಗ್ತಾರೆ. ಹೌದು ಮೇಡಮ್ ಅದು ಅಂತಾರೆ ಬೇಕು ನಮಗೆ. ಇವ್ರು ರಾಜ ತರ ಇರ್ಬೇಕು, ರಾಜರಿಗೆ ಹೋಗಿ ಮಂತ್ರಿ ಕೊಟ್ರೆ ಚೆನ್ನಾಗಿರಲ್ಲ ಅಂತ ನಮ್ಮ ಉದ್ದೇಶ. ಇವ್ರ ರಾಜರು ಇರ್ಬೇಕು. ಈಗ ಮಂತ್ರಿ ಪ್ರತಾಪ್ ಸಿಂಹ ಚೆನ್ನಾಗಿ ಕೆಲಸ ಮಾಡಿದ್ರು ಅಂದ್ರೆ ನಿಲ್ಬೋಯ್ತಲ್ಲ, ಅವರೇ ನಿಲ್ಬೇಕಾಯ್ತು. ಅದರಿಂದ ನಾವು ಬಿಜೆಪಿನ ಇದ್ದೀವಿ. ನಾವು ರಾಜ್ಯ ಕೊಟ್ಟದಿಂದ ನಾವು ಈಗ ಕಾಂಗ್ರೆಸ್ ವೋಟ್ ಮಾಡ್ತಾ ಇದ್ದೀವಿ ನಾವೀಗ. ಅದರಿಂದ ಮೇಡಮ್ ರಾಜ ತರ ಇದ್ರೆ ಒಳ್ಳೇದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.